ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಪುಟ್ಟ ಕಥೆ. ಈ ಒಂದು ಕಥೆಯಲ್ಲಿ ಗ್ರೀಸ್ ದೇಶದ ಮಹಾಜ್ಞಾನಿ ಸಾಕ್ರಟೀಸ್ ಬದುಕಲ್ಲಿ ನಡೀತು ಅಂತಕ್ಕಂಥ ಒಂದು ಘಟನೆ ಬರುತ್ತೆ. ಒಬ್ಬ ಶ್ರೀಮಂತನಿದ್ದಂತೆ, ಶ್ರೀಮಂತ ಜಮೀನುದಾರ. ಅವನಿಗೆ ಅಹಂಕಾರ. ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ, ಎಲ್ಲರೂ ನಾನು ಹೇಳಿದ ಹಾಗೆ ಕೇಳಬೇಕು. ಅವನ ಅಹಂಕಾರಕ್ಕೆ ಮಿತಿಯೇ ಇಲ್ಲದೆ ಹೋದಾಗ ಎಲ್ಲೋ ಒಂದು ಕಡೆಗೆ ಆತನನ್ನು ಸನ್ಮಾರ್ಗಕ್ಕೆ ತರಬೇಕು ಅಂತ ಅನಿಸುತ್ತೆ. ಆಗ ಸಾಕ್ರಟೀಸ್ ಆತನ ಮನೆಗೆ ಬರ್ತಾನೆ. ಸಾಕ್ರಟೀಸ್ನಂಥ ಮಹಾಜ್ಞಾನಿ ಬಂದರೂ ಸಹ ಈ ಮನುಷ್ಯ ತನ್ನ ಅಹಂಕಾರವನ್ನು ಬಿಡೋಲ್ಲ, ಹಾಗೆಯೇ ವರ್ತಿಸ್ತಾ ಇರ್ತಾನೆ. ಆದರೆ ಸಾಕ್ರಟೀಸ್ ಇದರ ಬಗ್ಗೆ ಯಾವುದೇ ರೀತಿಯಾದ ನಕಾರಾತ್ಮಕ ಪ್ರತಿಕ್ರಿಯೆ ತೋರದೆ ಹಾಗೆ ಮಾತಾಡ್ತಾ ವಿಶ್ವಭೂಪಟವನ್ನು ತಗೊಂಬನ್ನಿ ಅಂತ ಆಳುಗಳಿಗೆ ಹೇಳ್ತಾರಂತೆ. ಆ ವಿಶ್ವಭೂಪಟವನ್ನು ತಂದು ಅಲ್ಲಿ ಹರಡ್ತಾರೆ. ಹರಡಿದಾಗ ಸಾಕ್ರಟೀಸ್ ಕೇಳ್ತಾರೆ, ಇಲ್ಲಿ ನಮ್ಮ ದೇಶ ಗ್ರೀಸ್ ಎಲ್ಲಿದೆ ಅಂತ ತೋರಿಸ್ತೀರಾ? ಆಗ ಆ ಶ್ರೀಮಂತನಿಗೆ ತಡಬಡಿಕೆ ಶುರುವಾಗುತ್ತೆ. ಯಾಕಂದರೆ ಓದು ಬರಹ ಜ್ಞಾನ ಅಷ್ಟಕ್ಕಷ್ಟೇ ಆತ. ಆದರೂ ಸಹ ಕೇಳಿದ್ರಲ್ಲ ಅಂತ ಹೇಳಿ ಕಷ್ಟಪಟ್ಟು ಎಲ್ಲೋ ಒಂದು ಕಡೆಗೆ ಆ ಗ್ರೀಸ್ ದೇಶವನ್ನು ತೋರಿಸ್ತಾನಂತೆ. ಆ ಗ್ರೀಸ್ ದೇಶವನ್ನು ತೋರಿಸಿದ ಮೇಲೆ ಹೌದು ಸರಿಯಾಗಿ ತೋರಿಸಿದ್ರಿ, ಆದರೆ ಈ ಗ್ರೀಸ್ ದೇಶದಲ್ಲಿ ನಾನು ನೀವು ಇರ್ತಕ್ಕಂಥ ಈ ಎಟಿಕಾ ಪ್ರಾಂತ ಅಂತ ಏನಿದೆ, ಈ ಎಟಿಕಾ ಪ್ರಾಂತ ಎಲ್ಲಿದೆ ಗ್ರೀಸಲ್ಲಿ? ಹುಡುಕಿದ್ರೆ ಗ್ರೀಸಲ್ಲಿ ಒಂದು ಸೂಜು ಮನೆಯಷ್ಟು ಇಲ್ಲವಂತೆ, ಅಷ್ಟು ಪುಟ್ಟದಾದ ಜಾಗ ಅಂತೆ. ಈ ಎಟಿಕಾ ಪ್ರಾಂತದಲ್ಲಿ ನಿನ್ನ ಮನೆ ಎಲ್ಲಿದೆ, ನೀನು ಎಲ್ಲಿದ್ದೀಯಾ ಅನ್ನೋದನ್ನು ತೋರಿಸ್ತೀಯಾ? ಆಗ ಆ ಜಮೀನುದಾರನಿಗೆ ಅಹಂಕಾರವಾಗುತ್ತಂತೆ. ವಿಶ್ವದಲ್ಲಿ ನಾನು ಸೂಜಿ ಮನೆಗೂ ಲೆಕ್ಕವಿಲ್ಲದಷ್ಟು ಕಡಿಮೆ ಸ್ಥಾನವನ್ನು ಪಡೆದಿದ್ದೇನೆ, ಆದರೆ ನಾನೇ ಶ್ರೀಮಂತ, ನಾನೇ ದೊಡ್ಡವನು. ಈ ಅಹಂಕಾರದಿಂದ ನಾನು ನರಳ್ತಾ ಇದ್ದೀನಲ್ಲ, ನನ್ನನ್ನು ನನ್ನ ಕತ್ತಲ ಲೋಕದಿಂದ ಬೆಳಕಿನ ಲೋಕಕ್ಕೆ ಕರ್ಕೊಂಬಂದಿದ್ದೀರಿ, ತಮಗೆ ಧನ್ಯವಾದಗಳು ಅಂತ ಹೇಳ್ತಾನಂತೆ ಆ ಜಮೀನುದಾರ ಸಾಕ್ರಟೀಸನಿಗೆ. ಇಂತಹ ಹಲವು ಕಥೆಗಳ ಸಂಗ್ರಹ ಚೆನ್ನುಡಿ. ಈ ಚೆನ್ನುಡಿ ಎನ್ನುವ ಪುಸ್ತಕವನ್ನು ಬರೆದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರು. ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ನಾಡಿನ ಪತ್ರಿಕೆಯೊಂದರಲ್ಲಿ ಈ ರೀತಿ ನಮ್ಮ ಮನಸ್ಸನ್ನು ಅರಳಿಸುವ, ನಮ್ಮ ಮನಸ್ಸನ್ನು ಬೆಳೆಸುವ, ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗಬಹುದಾದ ಅನೇಕ ಘಟನೆಗಳನ್ನು ಬಹಳ ಪುಟ್ಟ ಪುಟ್ಟ, ಹೆಚ್ಚು ಅಂದರೆ 1-1.5 ಪುಟಗಳ ಒಳಗೆ ಈ ಪ್ರಸಂಗಗಳನ್ನು ಬರೀತಾ ಹೋಗ್ತಾರೆ. ಸುಮಾರು 175 ಪ್ರಸಂಗಗಳು ಇವೆ ಈ ಒಂದು ಪುಸ್ತಕದಲ್ಲಿ. ಚೆನ್ನುಡಿ, ಚೆನ್ನಾದ ನುಡಿ, ಒಳ್ಳೆಯ ನುಡಿ, ಚಿನ್ನದ ನುಡಿ, ಚೆನ್ನುಡಿ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಬರೆದಂಥ ಪುಸ್ತಕ. ಹಾಗಾಗಿ ಮಕ್ಕಳಿಗೆ ಈ ಪುಸ್ತಕವನ್ನು ಓದೋದಕ್ಕೆ ಖಂಡಿತ ನಾವು ಕೊಡೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಅಂತೇಳಿ KR ಪುರಂ ಬೆಂಗಳೂರಿಂದ ಬಂದಿದ್ದೇನೆ. ಗೃಹಿಣಿ. ನನ್ನ ಹವ್ಯಾಸಗಳು ಹಾಡು ಕೇಳುವುದು, ಅಡುಗೆ ಮಾಡುವುದು, ಬೇಕಿಂಗ್. ಆಶಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರಳೀಧರ್. ನಾನು ಪೀಣ್ಯ 2ನೇ ಹಂತದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನಾನು ಬೆಂಗಳೂರು ಮೆಟ್ರೋ ರೈಲು ನಿಗಮದಲ್ಲಿ ನಿಲ್ದಾಣ ಅಧೀಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು ಮತ್ತು ಇಂಟರ್ನೆಟ್ ಬ್ರೌಸಿಂಗ್. ಮುರಳೀಧರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ಗೃಹಿಣಿ. ಲಾವಣ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ
ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ರಾವ್ ಬಹದ್ದೂರ್ ಅವರು ಬರೆದಂಥ ಕಾದಂಬರಿ ತಬ್ಬಲಿಗಳು. ಪ್ರಶ್ನೆ: ಅಂತಾರಾಷ್ಟ್ರೀಯ ಒಂಟೆಗಳ ಉತ್ಸವವು ಯಾವ ನಗರದಲ್ಲಿ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಬಿಕನೀರ್, ರಾಜಸ್ಥಾನ್. ಹೇಳಿಮ್ಮ. ಬಿಕರಿ, ರಾಜಸ್ಥಾನ್. ಅದೇ ಉತ್ತರವಾ? ಜೈಸಲ್ಮೇರ್, ರಾಜಸ್ಥಾನ್. ಇಂದೋರ್, ಮಧ್ಯಪ್ರದೇಶ್. ಕಚ್, ಗುಜರಾತ್. ಮುರಳೀಧರ್. ಕಚ್, ಗುಜರಾತ್. ಉತ್ತರವನ್ನು ನೋಡೋಣ. ಬಿಕನೀರ್, ರಾಜಸ್ಥಾನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಲಾವಣ್ಯ ಈ ಉತ್ತರವನ್ನು ಕೊಟ್ಟಿದ್ದಾರೆ. ತಬ್ಬಲಿಗಳು ಎನ್ನುವ ಈ ಒಂದು ಕಾದಂಬರಿ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ರಾಜಸ್ಥಾನಲ್ಲಿ ಒಂಟೆಗಳ ಉತ್ಸವ ಒಂದು ನಡೀತಂತೆ. ಈ ಒಂಟೆಗಳ ಉತ್ಸವದ ಸಂದರ್ಭದಲ್ಲಿ ಒಂಟೆಗಳ ಉಪಯುಕ್ತತೆಯ ಬಗ್ಗೆ, ಅವುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಬಗ್ಗೆ, ಅವುಗಳಿಗೆ ಬರುವ ರೋಗಗಳನ್ನು ನಿಗ್ರಹಿಸುವ ಬಗ್ಗೆ ಅನೇಕ ವಿಚಾರಗಳು, ವಿಮರ್ಶೆಗಳು ಸಹ ನಡೆದುವಂತೆ ಈ ಒಂದು ಉತ್ಸವದ ಸಂದರ್ಭದಲ್ಲಿ. ಮುಂದಿನ ಪುಸ್ತಕ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ. ಶ್ರೀಮದ್ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಒಂದು ವಾಹನ, ಒಂದು ಫಾಸ್ಟ್ಯಾಗ್ ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತದೆ? ಒನ್ ವೆಹಿಕಲ್, ಒನ್ ಫಾಸ್ಟ್ಯಾಗ್. ಆಯ್ಕೆಗಳನ್ನು ನೋಡೋಣ. ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿ, ರೇಡಿಯೋ ಫ್ರೀಕ್ವೆನ್ಸಿ, ಇನ್ಫ್ರಾರೆಡ್ ಫ್ರೀಕ್ವೆನ್ಸಿ, ವೈಫೈ ಫ್ರೀಕ್ವೆನ್ಸಿ. ಮೊದಲಿಗೆ ಆಶಾ, ಆನಂತರ ಮುರಳೀಧರ್. ಮೂರನೇದು ಇನ್ಫ್ರಾರೆಡ್ ಫ್ರೀಕ್ವೆನ್ಸಿ. ಮುರಳೀಧರ್ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರೇಡಿಯೋ ಫ್ರೀಕ್ವೆನ್ಸಿ ಆಗಿತ್ತು. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಅಂತ ಕರೀತಾರೆ. ನಮ್ಮ ವಾಹನದ ಮುಂಭಾಗದಲ್ಲಿ ಸಾಮಾನ್ಯವಾಗಿ ವಿಂಡ್ ಸ್ಕ್ರೀನ್ ಅಂತ ಏನು ಕರಿತೇವೆ, ಅದರ ಮೇಲೆ ಒಂದು ಗುರುತು ಇರುತ್ತೆ. ನಾವು ಯಾವಾಗ ಟೋಲ್ ಹತ್ರ ಹೋಗ್ತೇವೋ ಅಲ್ಲಿಂದ ಬರ್ತಕ್ಕಂಥ ಈ ರೇಡಿಯೋ ಫ್ರೀಕ್ವೆನ್ಸಿ ಏನಿದೆ, ಗುರುತಿನ ಮೇಲೆ ಬಿದ್ದು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಈಗಾಗಲೇ ನಾವು ಆ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಮುಂಚಿತವಾಗಿ ಹಣವನ್ನು ತುಂಬಿದರೆ ಆ ಹಣವನ್ನು ಅದನ್ನು ಕಡಿಮೆ ಮಾಡಿ ವಾಹನ ಮುಂದಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಂತೆ ಅದು. ಆದರೆ ಹಣವನ್ನು ಮೊದಲೇ ತುಂಬಿರಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಇದು ಬಂದ ಮೇಲೆ ಈ ಟೋಲ್ಗಳಲ್ಲಿ ಏನು ಉದ್ದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಲ್ತಾ ಇದ್ವು, ಅದು ಬಹುಪಾಲು ನಿಂತು ಹೋಗಿದೆ. ಮುಂದಿನ ಪುಸ್ತಕ ಮಲೇರಿಯಾ ವ್ಯಾಧಿ, ಒಂದು ಸಮಗ್ರ ಪರಿಚಯ. ಡಾಕ್ಟರ್ CG ಕೇಶವಮೂರ್ತಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಇತ್ತೀಚೆಗೆ ಲೋಕಾರ್ಪಣೆಯಾದ ಅಸ್ತ್ರ ಕ್ಷಿಪಣಿಯು ಯಾವ ನಮೂನೆಯ ಕ್ಷಿಪಣಿಯಾಗಿದೆ? ಆಯ್ಕೆಗಳನ್ನು ನೋಡೋಣ. ನೆಲದಿಂದ ಗಾಳಿಗೆ ಹಾರುವ ಕ್ಷಿಪಣಿ, ನೆಲದಿಂದ ನೆಲಕ್ಕೆ ಹಾರುವ ಕ್ಷಿಪಣಿ, ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ, ನೆಲದಿಂದ ನೀರಿಗೆ ಜಿಗಿಯುವ ಕ್ಷಿಪಣಿ. ಮೊದಲಿಗೆ ಲಾವಣ್ಯ, ಆನಂತರ ಮುರಳೀಧರ. ಗಾಳಿಯಿಂದ ಗಾಳಿಗೆ. ಗಾಳಿಯಿಂದ ಗಾಳಿಗೆ ಆಯ್ಕೆ 3. ಮುರಳೀಧರ್ ಆಯ್ಕೆ 4. ಆಯ್ಕೆ 4 ನೆಲದಿಂದ ನೀರಿಗೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಗಾಳಿಯಿಂದ ಗಾಳಿಗೆ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಲಾವಣ್ಯ ಅವರು ಕೊಟ್ಟಿದ್ದಾರೆ. ಮಲೇರಿಯಾ ವ್ಯಾಧಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ವಿಮಾನದಿಂದ ಹಾರಿಸಬೇಕಾಗುತ್ತೆ. ಮತ್ತೊಂದು ವಿಮಾನವನ್ನು ಅಥವಾ ಕ್ಷಿಪಣಿಯನ್ನು ಗುರುತು ಹಿಡಿದು ಅದನ್ನು ನಾಶಪಡಿಸೋಕ್ಕೆ ನಾವು ಹಾರಿಸ್ತೇವೆ. ನಮ್ಮ ಕಣ್ಣಿಗೆ ಕಾಣದೇ ಇರುವಷ್ಟು ದೂರದಲ್ಲಿರೋ ವಿಮಾನ ಅಥವಾ ಮತ್ತೊಂದು ವಾಯುಜನಿತ ವಾಹನ ಏನಿದೆ, 80ರಿಂದ 110 ಕಿಲೋಮೀಟರ್ ದೂರದಲ್ಲೇ ಬರ್ತಾ ಇದೆ ವಿಮಾನ. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದರೂ ಅದನ್ನು ಗುರುತಿಸಿ ಇಲ್ಲಿದ್ದಲೇ ನಾವು ಕ್ಷಿಪಣಿಯನ್ನು ಹಾರಿಸಿ ಅದನ್ನು ನಾಶ ಮಾಡಬಹುದಂತೆ. ಅಂತಹ ಒಂದು ವ್ಯವಸ್ಥೆ ಒಳಗೊಂಡಿದೆ ಈ ಅಸ್ತ್ರ ಕ್ಷಿಪಣಿ ಅನ್ನೋದು. ನಮ್ಮಲ್ಲಿ ಸುಖೋಯಿ 30 ಅನ್ನೋ ವಿಮಾನ ಇದೆ. ಆ ವಿಮಾನಕ್ಕೆ ಇದನ್ನು ಅಳವಡಿಸಿ ಯಶಸ್ವಿಯಾಗಿ ಈಗಾಗಲೇ ಪ್ರಯೋಗಗಳನ್ನು ಮಾಡಿದ್ದಾರೆ. ನಮ್ಮ ದೇಶದ DRDO ಮತ್ತು ಭಾರತ್ ಡೈನಮಿಕ್ಸ್ ಇವರಿಬ್ಬರು ಸೇರಿ ಈ ಒಂದು ಕ್ಷಿಪಣಿಯನ್ನು ರೂಪಿಸಿದ್ದಾರಂತೆ. ಮುಂದಿನ ಪುಸ್ತಕ ಸುನಂದ ಬೆಳಗಾಂವ್ಕರ್ ಅವರು ಬರೆದ ಮೃದ್ಗಂಧ ಎನ್ನುವ ಕಥಾಕೃತಿ. ನಮ್ಮ ಪ್ರಶ್ನೆ: ಬ್ಲಿಸ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ N. ಲಕ್ಷ್ಮೀನಾರಾಯಣ್ ಅವರು ಕನ್ನಡದಲ್ಲಿ
ಚದುರಂಗರ ಯಾವ ಕಾದಂಬರಿಯನ್ನು ಚಿತ್ರ ಮಾಡಿದರೋ? ಆಯ್ಕೆಗಳು: ಸರ್ವಮಂಗಳ, ಮುಕ್ತಿ, ನಾಂದಿ, ಉಯ್ಯಾಲೆ. ಊಹೆ ಮಾಡಬಹುದು, ಬಜರುತ್ತೆ, ಉತ್ತರ ಕೊಡಿ. ಮುರಳೀಧರ್? ಮುಕ್ತಿ. ಮುಕ್ತಿ ಆಯ್ಕೆ 2. ಲಾವಣ್ಯ? ಸರ್ವಮಂಗಳ. ಸರ್ವಮಂಗಳ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಉಯ್ಯಾಲೆ ಆಗಿತ್ತು. ರಾಜ್ಕುಮಾರ್, ಕಲ್ಪನಾ, ಕೆ ಎಸ್ ಅಶ್ವಥ್, ಬಾಲಕೃಷ್ಣ, ಪ್ರೇಮಲತಾ ಮುಂತಾದವರು ಅಭಿನಯಿಸಿದ್ರು. ಇದೊಂದು ತ್ರಿಕೋನ ಪ್ರೇಮದ ಕಥೆ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಯುಗಾವತಾರಿ ಶ್ರೀ ಬಸವದರ್ಶನ ಕಾವ್ಯ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಬರೆದಂಥ ಬೃಹತ್ ಕೃತಿ. ಪ್ರಶ್ನೆ: ಬಿಟ್ಟಾಕ್ಷರಗಳನ್ನು ತುಂಬಿ. ಶೃಂ, ಯಾ, ತುಂ, ನಾ, ಲಿ. ಮೊದಲಿಗೆ ಮುರಳೀಧರ್, ಆನಂತರ ಲಾವಣ್ಯ. ಶೃಂಗೇರಿಯ ತುಂಗಾ ನದಿಯಲ್ಲಿ. ಶೃಂಗೇರಿಯ ತುಂಗಾ ನದಿಯಲ್ಲಿ. ಹೌದಾ ಲಾವಣ್ಯ ಅವರೇ? ಶೃಂಗೇರಿಯ ತುಂಗಾ ನದಿಯ ತೀರದಲ್ಲಿ. ನದಿಯ ತೀರದಲ್ಲಿ ಅಷ್ಟು ಮನೆಗಳು ಖಾಲಿ ಇಲ್ಲ. ಆಶಾ? ನದಿಯಲ್ಲಿ. ಆಶಾ ಅವರೇ? ಶೃಂಗೇರಿಯ ತುಂಗಾ ನದಿಯಲ್ಲಿ. ನದಿಯಲ್ಲಿ. ಮುರಳೀಧರ್? ಅದೇ ಉತ್ತರ ತಾವು ಕೊಟ್ಟಿರೋದಲ್ವಾ? ಉತ್ತರವನ್ನು ನೋಡೋಣ. ಶೃಂಗೇರಿಯ ತುಂಗಾ ನದಿಯಲ್ಲಿ ಅನ್ನೋದು ಸರಿಯಾದ ರೂಪ ಆಗಿತ್ತು. ಮುರಳೀಧರ್ ಈ ರೂಪವನ್ನು ಕೊಟ್ಟಿದ್ದಾರೆ. ಯುಗಾವತಾರಿ ಶ್ರೀ ಬಸವದರ್ಶನ ಕಾವ್ಯವನ್ನು ಕೊಟ್ಟಿದ್ದೇನೆ ಮುರಳೀಧರ್ ಅವರಿಗೆ. ಚೆನ್ನುಡಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 73 ಕೂಡು 38, 88 ಕಳೆ 23, 12 ಗುಣಿಸು 18, 180 ಭಾಗಿಸು 15. ಮುರಳೀಧರ್? 394. 394 ಅಂತ ಹೇಳ್ತಾ ಇದ್ದಾರೆ. ಆಶಾ ಮತ್ತು ಲಾವಣ್ಯ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತೆ, ಉತ್ತರ ಕೊಡಿ. ಆಗಿದೆಯಾ ಪೂರ್ಣ? ಇಲ್ಲಾಂದರೆ ಮುರಳೀಧರ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಒಂದು ಉತ್ತರ 111, 65, 216, 12 ಎಲ್ಲವನ್ನು ಕೂಡಿದ್ರೆ 404 404 ಬಂದಿದೆ. ಹಾಗಾಗಿ ಚೆನ್ನುಡಿ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮಹಾತ್ಮ ವೀರಪಾಂಡ್ಯ ಕಟ್ಟಬೊಮ್ಮು, ತಾತಾ ಸಾಹೇಬ್ ಬಾಂಗಿ ಬರೆದಿರುವಂಥ ಪುಸ್ತಕ. ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಡಿ ಬರೆದ ಕನ್ನಡಿಗನಂತೆ ಈತ. ಪ್ರಶ್ನೆ: ಇದು ಯಾವ ಹಬ್ಬದ ಚಿಹ್ನೆ? ಚಿತ್ರವನ್ನು ನೋಡೋಣ. ಲಾವಣ್ಯ? ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ. ಮುರಳೀಧರ್, ಆಶಾ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಮಕರ ಸಂಕ್ರಾಂತಿ, ವಸಂತ ಪಂಚಮಿ, ಕರ್ಕಾಟಕ ಸಂಕ್ರಾಂತಿ, ಮಾಘ ಪಂಚಮಿ. ಲಾವಣ್ಯ ಅವರು ಹೇಳ್ತಾ ಇದ್ದಾರೆ ಮಕರ ಸಂಕ್ರಾಂತಿ ಅಂತ. ಆಶಾ? ವಸಂತ ಪಂಚಮಿ. ವಸಂತ ಪಂಚಮಿ ಇರಬೇಕಾ? ಹೌದಾ? ಹೌದಾ. ಉತ್ತರವನ್ನು ನೋಡೋಣ. ಮಕರ ಸಂಕ್ರಾಂತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಹಾತ್ಮ ವೀರಪಾಂಡ್ಯ ಕಟ್ಟಬೊಮ್ಮು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಲಾವಣ್ಯ ಅವರಿಗೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಹಾಗಾಗಿ ಇನ್ನೂ ಒಂದು ಪುಸ್ತಕ ತಮಗೆ ಕೊಡಬೇಕಾಗಿದೆ.
ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಲಾವಣ್ಯ ಅವರಿಗೆ. ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಮಕರ ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ನಾವು ಮಕರಿಯನ್ನು ಗೋಟ್ ಅಂತ ಹೇಳ್ತೇವೆ ಅಥವಾ ಅದನ್ನು ಮೇಕೆ ಅಂತ ನಾವು ಹೇಳಬಹುದು. ಇದು ಪ್ರವೇಶ ಮಾಡುವಂಥ ಒಂದು ಸಂದರ್ಭ. ಅದನ್ನು ಸಾಂಕೇತಿಕವಾಗಿ ಹೀಗೆ ಚಿತ್ರದ ಮೂಲಕ ತೋರಿಸಬಹುದು. ಮಕರ ಸಂಕ್ರಾಂತಿಯ ಸೂಚಕ ಈ ಚಿತ್ರ. ವಿಶೇಷ ಲೇಖಕಿ ಈ ಒಂದು ಪುಸ್ತಕವನ್ನು ಈಗ ನಾವು ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನೋ, ಮು, ಗೆ, ಗು, ಸು, ಳ, ಕಿ, ದು. ಯಾರೂ ಉತ್ತರ ಕೊಡೋ ಪ್ರಯತ್ನ ಪಡ್ತಾ ಇಲ್ಲ. ಉತ್ತರವನ್ನು ನೋಡೋಣ. ಮುಸುಕಿನೊಳಗೆ ಗುದ್ದು ಅನ್ನೋದು ಸರಿಯಾದ ರೂಪ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ದಾರವಲ್ಲ ಒಂದು ಕೆಲಸದಲ್ಲಿ ನುರಿತವನು ಬಟ್ಟೆ ಕೊಡುವುದು. ಬಜರ್ ಒತ್ತಿದ್ದಾರೆ ಆಶಾ. ಒಂದು ಉತ್ತರ. ಪರಿಣಿತ. 5 ಮನೆ ಇದೆಯಮ್ಮ. ಮುರಳೀಧರ್, ಲಾವಣ್ಯ. ಒಂದು ಉತ್ತರ. ಕಸಬುದಾರ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಬಟ್ಟೆ ಎನ್ನುವ ಅರ್ಥವನ್ನು ಕೊಡುವ 3 ಅಕ್ಷರದ ಶಬ್ದ. ಮುರಳೀಧರ್. ವಸನ. ನೋಡೋಣ. ವಸನ ಉತ್ತರ ಸರಿಯಾಗಿದೆ. ನಾಕಂಡ ಅಮೆರಿಕ ಕೊಡಗು ಗಣೇಶ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. ಆಶಾ, 3ನೇದಕ್ಕೆ ಉತ್ತರ ಕೊಡ್ತೀರಾ? ಕೊಡುವುದು. ಉದಾರ. ಉದಾರ. ಹೇಳಿ ಮುರಳೀಧರ್. ಸಂದಾಯ. ಸಂದಾಯ. ಲಾವಣ್ಯ. ಉದಾರ. ಉದಾರ. ಉತ್ತರವನ್ನು ನೋಡು. ಪ್ರಧಾನ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಹೇಳ್ತೇವೆ ನಾವು. ಪ್ರದಾನ ಅಂದರೆ ಕೊಡೋದು ಎನ್ನುವ ಅರ್ಥ ಬರುತ್ತೆ. ಕೊನೆಯ ಘಟ್ಟಕ್ಕೆ ನಾವೀಗ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಆಶಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ದಿನ ಲೆಕ್ಕ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಾವನ್ನು ಎದುರು ನೋಡು, ಬಡ್ಡಿ ದಿನವ ಎದುರು ನೋಡು. ಸಾವನ್ನು ಎದುರು ನೋಡು. ಮುಂದಿನ ಪ್ರಶ್ನೆ: ಒಣಕೊಬ್ಬರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಟ್ಟು, ಗಿಟಕು. ಗಿಟಕು. ಮುಂದಿನ ಪ್ರಶ್ನೆ: ಆರ್ದ್ರ ಎಂದರೆ ಏನು? ಒಂದು ನಕ್ಷತ್ರ, ಒಂದು ಔಷಧೀಯ ಸಸ್ಯ. ಒಂದು ಔಷಧೀಯ ಸಸ್ಯ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಅಂತಕ್ಕನ ಮಗಳು ಅಂತರದಲ್ಲಿ ಓಲಾಡ್ತಾ ಇದ್ದಾಳೆ. ಹುಣಸೆಹಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ದಿನ ಲೆಕ್ಕ ಹಾಕೋ, ಸಾವನ್ನು ಎದುರು ನೋಡು ಸರಿಯಾಗಿದೆ. 2 ಉತ್ತರ. ಒಣಕೊಬ್ಬರಿ, ಗಿಟಕು ಸರಿಯಾಗಿದೆ. 3 ಉತ್ತರ. ಇದು ನಕ್ಷತ್ರ, 27 ನಕ್ಷತ್ರಗಳಲ್ಲಿ ಒಂದು ಆರ್ದ್ರ ನಕ್ಷತ್ರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ವಿನಾಶಕಾಲದಲ್ಲಿ ವಿಪರೀತ ಬುದ್ಧಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಜುಮುಕಿ, ಇದರ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ.
ಈಗ ಮುರಳೀಧರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ದಿನವಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ನವಮಾಸ ತುಂಬಿದ ಗರ್ಭಿಣಿ ಸಾಯುವ ಕೊನೆಯ ಕಾಲ. ನವಮಾಸ ತುಂಬಿದ ಗರ್ಭಿಣಿ. ಮುಂದಿನ ಪ್ರಶ್ನೆ. ಸಂಪಾದಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಟ್ಟಿಸು, ಘಟ್ಟಿಸು. ಗಿಟ್ಟಿಸು. ಮುಂದಿನ ಪ್ರಶ್ನೆ. 100 ಆನೆಗಳ ಶಕ್ತಿಯನ್ನು ಕೊಡುವ ರಸ ಯಾವುದು? ಸಿದ್ಧರಸ, ಶುದ್ಧರಸ. ಸಿದ್ಧರಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಂಸಾರ ಗುಟ್ಟು, ವ್ಯಾಧಿರಟ್ಟು. ವ್ಯಾಧಿರಟ್ಟು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಂಬರದಲ್ಲಾಡೋ ಹುಡುಗ, ಅವನ ಕಾಲಿಗೆ ಬೆಳ್ಳಿ ಕಡಗ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದಿನವಾಗು, ನವಮಾಸ ತುಂಬಿದ ಗರ್ಭಿಣಿ ಸರಿಯಾಗಿದೆ. 2 ಉತ್ತರ ಸಂಪಾದಿಸು, ಗಿಟ್ಟಿಸು ಸರಿಯಾಗಿದೆ. 3 ಉತ್ತರ ಸಿದ್ಧರಸ ಸರಿಯಾಗಿದೆ. 4 ಉತ್ತರ ಸಂಸಾರದ ಗುಟ್ಟು, ವ್ಯಾಧಿರಟ್ಟು ಸರಿಯಾಗಿದೆ. 5ನೇ ಪ್ರಶ್ನೆ ಇದು ಒನಕೆಯ ವರ್ಣನೆ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಲಾವಣ್ಯ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ದಿನ ಸಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಜೀವನ ಸಾಗು, ಕಷ್ಟದ ದಿನಗಳು. ಕಷ್ಟದ ದಿನಗಳು. ಮುಂದಿನ ಪ್ರಶ್ನೆ. ಗಿಡಬೀಳು ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮರವು ಬಿದ್ದು ಹೋಗು, ಕಾಡಿನಲ್ಲಿ ಮರೆಯಾಗು. ಮರವು ಬಿದ್ದು ಹೋಗು. ಮುಂದಿನ ಪ್ರಶ್ನೆ. ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳ ಮಧ್ಯದ ಪ್ರದೇಶದ ಹೆಸರೇನು? ಆರ್ಯಾವರ್ತ, ದ್ರಾವಿಡಾವರ್ತ. ಆರ್ಯಾವರ್ತ. ಮುಂದಿನ ಪ್ರಶ್ನೆ. ಗಾದೆಯನ್ನು ಪೂರ್ಣಗೊಳಿಸಿ. ಸತ್ಯಕ್ಕೆ ಸಾವಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚಪ್ಪರದ ತುಂಬ ಮಲ್ಲಿಗೆ ಹೂವು, ನೋಡಬಹುದು ಮುಡಿಯಕ್ಕಾಗಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದಿನ ಸಾಗು, ಜೀವನ ಸಾಗು. 2 ಉತ್ತರ ಕಾಡಿನಲ್ಲಿ ಮರೆಯಾಗು. 3 ಉತ್ತರ ಆರ್ಯಾವರ್ತ ಸರಿಯಾಗಿದೆ. 4 ಉತ್ತರ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ಇದು ನಕ್ಷತ್ರಗಳ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಆಶಾ ಅವರಿಗೆ ದೊರೆತಿದೆ ಒಟ್ಟು 3 ಪುಸ್ತಕಗಳು. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುರಳೀಧರ ಅವರಿಗೆ 6 ಪುಸ್ತಕಗಳು ತಮಗೆ ದೊರೆಯುತ್ತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಲಾವಣ್ಯ ಅವರಿಗೆ 5 ಪುಸ್ತಕಗಳು ದೊರೆಯುತ್ತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.